ಅಮ್ಮ ಸಿಂಚನ, ಒಂದು ಪೆನ್ನು ಪೇಪರು ತಗೊಳಮ್ಮ. ರೇಷನ್ ಹೇಳ್ತೀನಿ, ಎಲ್ಲ ಬರೀವಂತೆ ಖಾಲಿ ಆಗೈತೆ. ಈ ನಡುವೆಲ್ಲ ಹಬ್ಗಳಾಗೋಯ್ತು, ತರಲಿಲ್ಲ ಏನಿಲ್ಲ ರೇಷನ್ನು. ಓ ಪೆನ್ನು ಪೇಪರ್ ತಾಂಬ. ಹಂಗೆ ಯಾರು ಬಾಕಲು ತಟ್ತಾವ್ರು ನೋಡಮ್ಮ ಒಂಚೂರು. ಹ್ಞೂ ಸರಿ ಅತ್ತೆ ಆಯಿತು. ಯಾರು ಬರ್ತಾವ್ರೆ ನಮ್ಮ ಮನೆಗೆ? ಇವಳೇ ಶಕುಂತ್ಲನೋ ಯಾರೋ ಇರಬೇಕು. ಸಾಂಬಾರಿಗೆ ಗಿಂಬಾರಿಗೆ ಬಂದಿರ್ತಾಳೆ. ತೆಗಿಯತ್ತ ಬರೀ ಇದೇ ಆಯ್ತು ಇವ್ರದ್ದು. ಆರಾಮ ಸಿಂಚನ ಬಂದಿರೋದು? ಓ ನೀನೇನಮ್ಮ ಬಂದಿರೋದು ಈಗ? ಅಕ್ಕನ ನೋಡ್ಕೊಳಕ್ಕೆ ಅಂತ ಬಂದ ಏನು? ಏನಿಲ್ಲ ಆಂಟಿ, ಹಿಂಗೆ ನಾನು ಬಂದಿದ್ದೆ, ಕ್ಲಾಸಿಗೆ ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ಹಂಗೆ ಅಕ್ಕನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದಾಳ ಅಕ್ಕ, ಏನು ಕತೆ ಅಂತ. ನಿಮ್ಮ ಅಕ್ಕ ಬಿಡಮ್ಮ, ನಿನ್ನಂಗಲ್ಲ. ಎಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾವಳೆ. ನಿನ್ನಂಗೆ ಜಗಳ ಮಾಡೋದು ಗಾಳಿ ಗಂಟು ಮಾಡೋದೆಲ್ಲ ಏನಿಲ್ಲ ಪಾಪ ಅವಳು. ಕುತ್ಕೊಳ್ಳೆ, ಕಾಫಿ ಮಾಡ್ಕೊಂಬರ್ತೀನಿ. ಅಮ್ಮ ತಾಯಿ, ನಾನು ಕಾಫಿ ಗಿಫಿ ಎಲ್ಲ ಕುಡಿಯಲ್ಲ, ಹೆಲ್ತಿ ಡ್ರಿಂಕ್ಸ್ ಕುಡಿಯೋದವೆಲ್ಲ ಗೊತ್ತಾಯ್ತು. ತಗೊಳಂಗಿದ್ದೆ ಜ್ಯೂಸ್ ಗೀಸ್ ಮಾಡ್ಕೊಂಡು ಕುಡಿತೀನಿ. ನನಗೆ ಕಾಫಿ ಟೀ ಎಲ್ಲ ಕುಡಿದು ಅಭ್ಯಾಸ ಇಲ್ಲ. ಅಮ್ಮ ನಮ್ಮ ಮನೆಗಿರೋದೀಗ ಹಾಲು ಸದ್ಯಕ್ಕೆ ಅರ್ಜೆಂಟ್ ರೆಡಿ ಐತೆ. ಬೇಕಾದ್ರೆ ಸಕ್ಕರೆ ಕಾಫಿ ಪುಡಿ ಹಾಕ್ಕೊಡ್ತಾಳೆ, ಕುಡಿ. ಇಲ್ವಾ ಬಿಡು. ಅಂದಂಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗವರಾ? ಹ್ಞೂ ಆಂಟಿ ಚೆನ್ನಾಗಿದ್ದಾರೆ. ಬಾರಿ ಒಳಗಡೆ ಕಾಫಿ ಮಾಡ್ಕೊಡ್ತೀನಿ. ಸರಿ ನಮ್ಮ ಒಳಗಡೆ ಕರ್ಕೊಂಡು ಕಾಫಿ ಗಿಡೋಗು. ನನಗೆ ಬಿಸ್ಕೆಟ್ ಪಟ್ನಾನೋ ಬ್ರೆಡ್ ಏನಂತ ತತ್ತೀನಿ. ಅಯ್ಯೋ ದೇವ್ರೆ, ಈ ಹಳ್ಳಿಗೆ ಬಂದೆ ಬಿಸ್ಕೆಟು ಬ್ರೆಡ್ ಬಿಟ್ಟರೆ ಬೇರೆ ಏನು ಸಿಕ್ಕದೇ ಇಲ್ಲಪ್ಪ. ನಮ್ಮೂರಾಗಾದ್ರೆ ವೆರೈಟಿ ಐಟಮ್ ಸಿಗುತ್ತೆ. ಹಿಂಗೆ ಅಕ್ಕ ಇದೆಯಾ ಸಂಸಾರ ಮಾಡ್ಕೊಂಡಿಲ್ಲ ನೀವ್ರ ಜೊತೆ? ತಾಯಿ ಸುಮ್ಮನೆ ನೋಡಿ, ನನ್ನ ಮರಿ ತೆಗಿಬೇಡ, ಬಾಡಿಗೆ ಮನೆಗೆ ಹೋಗೋಣ. ನಮ್ಮ ಕರ್ಕೊಂಡೋಗಮ್ಮ. ತಿಂಡಿ ಎಲ್ಲ ಬಾ, ಕಾಫಿ ಮಾಡ್ಕೊಡ್ತೀನಿ. ಇಲ್ಲ ಕಣೆ ಅಕ್ಕ, ಅಷ್ಟೊಂದು ಓದಿ ಈ ಥರ ಮನೇಲಿ ಸಂಸಾರ ಮಾಡ್ತಾ ಇದೆಯಲ್ಲೇ, ನಿನ್ಗೇನೆ ಬಂದಿದ್ದು ಕರ್ಮ. ನಾವೇನೇನೋ ಆಸೆ ಇಟ್ಕೊಂಡಿದ್ದೀನಿ ನೀನು ಹಂಗಿರ್ತಿ ಹಿಂಗಿರ್ತಿ ಅಂತ. ನೋಡಿ ಆ ಥರ ಮನೇಲಿ ಯಾವ ರೀತಿ ಸಂಸಾರ ಮಾಡ್ತಾ ಇದೆಯಾ. ನಾನಂತ ಈ ರೀತಿ ಮಾಡಲ್ಲಪ್ಪ. ಎಲ್ಲರೂ ಇದೇ ಥರನೇ ಬಿಲ್ಡಪ್ ಕೊಡೋದು, ನಾನು ಹಿಂಗೆ ಬಿಲ್ಡಪ್ ಕೊಡ್ತಿದ್ದೆ. ಸುಮ್ಮನೆ ಕುತ್ಕೋ, ಓವರಾಗಿ ಆಡ್ಬೇಡ. ನಾನು ಇಲ್ಲಿ ಕುತ್ಕೊಳ್ಳಲ್ಲ ತಾಯಿ, ನನಗೆ ಚೇರ್ಗಿರಿದ್ದೆ ಕೊಡು, ಕುತ್ಕೊಳ್ತೀನಿ. ಇಲ್ಲ ಚೇರು ಮಹಾತಾಯಿ, ಏನು ಇವತ್ತೇ ತಂದು ಹಾಕ್ತೀಯ ನಾಳೆ ಹಾಕ್ತೀಯ? ಅಯ್ಯೋ ಕುತ್ಕೊಳ್ಳೆ, ಹಂಗೆ ಏನಾಗಲ್ಲ. ಇನ್ನು ಮತ್ತೆ ನೋಡ್ರೆ ಬೈಕಂತಾರೆ. ಅತ್ತೆಗೂ ಇದ್ರಕಂತೇನೆ ತಿಂತೀಯ ಉಣ್ತಿ ಅಲ್ವೇ ಹೋಗ್ಲಿ ಅತ್ತೆಗೋಸ್ಕರ. ನಿನ್ಗೇನಮ್ಮ ಗೊತ್ತು, ಮದುವೆ ನಿಂಗೂ ಗೊತ್ತಾಗುತ್ತೆ. ಇನ್ನೇನೇ ಸಮಾಚಾರ? ಇಲ್ಲಿವರೆಗೂ ಬಂತು ಎಜುಕೇಷನ್ ಚೆನ್ನಾಗಿ ಓದ್ತಿದ್ಯಾ? ಏನು ಸ್ಕೂಲಾಗ ಅವತಾರಗಳು ಆಡ್ಕೊಂಡು ರೌಡಿಸಮ್ ಮಾಡ್ತಿದ್ಯೋ? ತಗೊಳ್ರಿ, ನೀವು ಕಾಫಿ ಕುಡೀರಿ. ಬೇಡ ಕಣಮ್ಮ, ನನಗೆ ಕಾಫಿ ಕುಡಿದು ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋಗ್ಬಿಟ್ಟೈತೆ. ನೀವೇ ಕುಡೀರಿ. ಇನ್ನೇನಮ್ಮ ತಂಗಿ, ಚೆನ್ನಾಗಿದೆಯೇನಮ್ಮ? ಅದು ಗ್ಯಾಸ್ಟ್ರಿಕ್. ಅಯ್ಯೋ ದೇವ್ರೆ, ನಮ್ಮ ಅಕ್ಕನ ಮನೆಯದೇ ಕಳಿಸ್ಕೊಡಿ, ನಾಳೆ ಮಿಸ್ ಮಾಡಬೇಡಿ ನೀವು. ಸೊಸೆನ ನಾವೇನು ತಿಂದಾಕಲ್ಲ. ಇಲ್ಲಿ ಅಮ್ಮ ಇವತ್ತೇ ಕರ್ಕೊಬ ಅಂತ ಹೇಳಿದ್ದಾರೆ. ನಾನು ಪಾಪ ಅವಳಿಗೇನು ಕೆಲಸ ಇದೆ ಅಂದ್ರಲ್ಲ, ಅದಕ್ಕೆ ನಾಳೆನೇ ಕಳಿಸಿ ಮರಿದೆ. ಅಯ್ಯೋ ಆಯ್ತು ಹೇಳಮ್ಮ, ನಾಳೆನೇ ಕಳಿಸ್ಕೊಡ್ತೀನಿ ಅವಳನ್ನ. ನೀನೇನು ಯೋಚನೆ ಮಾಡಬೇಡ. ಎಲ್ಲಿ ಆಂಟಿ ಬಿಸ್ಕೆಟ್ ಪಟ್ನಾ? ಅಯ್ಯೋ ಹೊರಗಡೆ ಹೋಗಿದ್ದೆ ಕಣಮ್ಮ, ಎಲ್ಲ ಮಧ್ಯಾಹ್ನ ಆಗೈತೆ, ಬಾಕ್ಲು ಹಾಕ್ಬಿಟ್ಟಿದ್ದಾರೆ ಅಂಗಡಿಗಳು. ಬಿಡು ಹೋಗ್ಲಿ. ಹೌದಾ, ಸರಿ ಬಿಡಿ. ನೀನು ಮತ್ತೆ ಇಷ್ಟೊಂದು ಜುಗ್ಗಿ ಒಂದು ಬಿಸ್ಕೆಟ್ ಪಟ್ನ ತರಕ್ಕೂ ಲೆಕ್ಕ ಆಗ್ತಾಳೆ. ಅವಳ ಮಕ್ಕಕ್ಕೆ ಒಂದು ಬಿಸ್ಕೆಟ್ ಪಟ್ನ ತರಲಿಲ್ವಲ್ಲೇ ತೂ. ಹಂಗೆ ಕಣೆ ನಮ್ಮ ಮತ್ತೆ ಬಡ್ಡಿ ಅಂತ ಸಾಯ್ತಿರ್ತಾಳೆ ಕಣೆ. ಬಡ್ಡಿ ಎಲ್ಲ ತಿಂತಾಳೆ, 10 ರೂಪಾಯಿ ಬಡ್ಡಿ ಇಸ್ಕೊಂಡು ತಿಂತಾಳೆ. ಮನೆ ಕಟ್ಟಾಳಂತೆ ಕಣೆ. ನಾವು ಸ್ವಲ್ಪ ದಿನಕ್ಕೆ ಇದೆಲ್ಲ ಕಿಚನ್ ಎಲ್ಲ ಕೇಳಿಸಿ ಎಲ್ಲ ಮನೆ ಆಲ್ಟ್ರೇಷನ್ ಮಾಡಿಸ್ತಾಳಂತೆ. ಅದಕ್ಕೆ ನೀನು ಗ್ಯಾಸ್ ಸ್ಟವ್ ಹೊಸ ತಂದಿ ಕಂಡ್ರೆ ಅದು ಇಷ್ಟು ದಿವಸ ಒಲೆಗೆ ಮಾಡ್ತಿದ್ಲು ನಿಮ್ಮ ಮತ್ತೆ. ಹೂ ಕಣಮ್ಮ, ನಾನು ಮೊನ್ನೆ ಆಗಲ್ಲ ಅಂತ ಹೇಳಿದೆ, ಅದಕ್ಕೆ ಗ್ಯಾಸ್ ಸ್ಟವ್ ಕೊಡಿಸಿದ್ದೆ. ಹೊಟ್ಟೆ ಹೊಸ ತಟ್ಟೆ ಸ್ಟ್ಯಾಂಡ್ ಎಲ್ಲ ಕೊಡಿಸಿದ್ರು. ನನಗೂ ಸಾಕಾಗೋಗಿತ್ತು. ಹೋಗ್ಲಿ ಬಿಡು, ಸರಿ ಆಯಿತು, ನಾಳೆ ಮಿಸ್ ಮಾಡಿದೆ ಬಾ. ನಿನ್ನ ಮಗಳು ಕಾಣ್ತಾ ಇಲ್ಲ ಪಿಂಕಿ? ಆ ತಾಯಿ ಸುಮ್ಮನೆ ಇರಮ್ಮ, ಸಿಕ್ಕಾಪಟ್ಟೆ ಆಟ ಕಲ್ತ್ಬಿಟ್ಟಿದ್ದಾಳೆ ಕಣೆ. ಅಂಗನವಾಡಿಗೆ ಹೋಗಿದ್ದಾಳೆ. ಹೆಂಗವಳೆ, ಚೆನ್ನಾಗವಳಾ? ಇರು ಬರ್ತಾಳೆ ಅವಳು, ಇನ್ನು ಸ್ವಲ್ಪ ಹೊತ್ತಿಗೆ ಊಟ ಮಾಡ್ಕೊಂಡು ಹೋಗಿ ಬರುತ್ತೆ. ಕಣಮ್ಮ, ನಾನು ಗಾಡಿಯಲ್ಲಿ ಬಂದಿದ್ದೀನಿ, ಮತ್ತೆ ನಾನು ಗಾಡಿ ನೋಡ್ಬಿಟ್ರೆ ಹಿಂದೆ ಬಿದ್ದುಬಿಡ್ತಾಳೆ. ನಾನು ಬರ್ತೀನಿ ಅಂತ. ನಾನು ಹೊರಡ್ತೀನಿ, ನಾಳೆ ನೀನು ಬರ್ರಿ. ನೀನು ಪಾಪನ ಕರ್ಕೊಂಡು ಬಾ ಹಂಗೆ. ಸರಿ ಕಣೆ ಆಯಿತು. ಅಮ್ಮ ಅಪ್ಪನ ಕೇಳಿದೆ ಅಂತೇಳು. ಬಾಯ್ ಕಣೆ. ತೆಗೇಳೆ ಬಿಸ್ಕೆಟ್ ತರಕ್ಕೆ ಹೋದ ಕಜ್ಜೂಸಿಗೆ. ಬಾಯ್, ಹೋಗಿ ಬರ್ತೀನಿ. ಸರಿ ಕಣಮ್ಮ, ಆಯಿತು, ಒಳ್ಳೇದಾಗಲಿ, ಹೋಗ್ಬಮ್ಮ. ನಿಮ್ಮ ಅಪ್ಪ ಅಮ್ಮನ ಕೇಳಿದೆ ಅಂತೇಳಮ್ಮ. ಅಯ್ಯೋ ನಿಮ್ಮತ್ತೆ ಎಷ್ಟು ಕಂಜೂಸೆ ಯಪ್ಪ ದೇವ್ರು. ಸರಿ ಕಣಮ್ಮ, ಆಯಿತು, ಬರ್ತೀನಿ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಕತೆ. ಇವತ್ತಿನ ದಿನಚರಿ ಹೀಗಿತ್ತು. ನನ್ನ ತಂಗಿ ಬಂದಿದ್ದು, ಅವಳಿಗೆ ಕಾಫಿ ಮಾಡಿಕೊಟ್ಟೆ. ಇದೇ ಕೆಲಸನೇ ಆಗೋಯ್ತು ಇವತ್ತು, ಬೇರೆ ಏನೇನೂ ಆಗಲಿಲ್ಲ. ಸರಿ ಫ್ರೆಂಡ್ಸ್, ಮುಂದಿನ ವೀಡಿಯೋ ಜೊತೆ ನೆಕ್ಸ್ಟ್ ವೀಡಿಯೋ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು.